ಬಾಗಲಕೋಟೆಯಲ್ಲಿ ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ ನಡೆಯಲಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ದೊಡ್ಡ ಸಮರವೇ ಶುರುವಾಗಿದೆ. ಕಾಂಗ್ರೆಸ್ ಪರವಾಗಿ ಇಡೀ ಸರ್ಕಾರವೇ ಅಲ್ಲಿ ಪ್ರಚಾರ ಮಾಡ್ತಿದ್ರೆ, ಬಿಜೆಪಿಯ ವೀರಣ್ಣ ಚರಂತಿಮಠ ಪರವಾಗಿ ಶಾಸಕ ಯತ್ನಾಳ್ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ಇಲ್ಲದಿದ್ರೂ ಕೂಡ ಅಲ್ಲಿಗೆ ಹೋಗಿ ಅವರ ಪರ ನಿಂತಿದ್ದಾರೆ. ಪ್ರಚಾರದ ಜೊತೆ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಕೊಂಡೇ ಓಡಾಡ್ತಿದ್ದಾರೆ. ಅದರ ಜೊತೆ ಮುಸ್ಲಿಂ ಹಾಗೂ ಕಾಂಗ್ರೆಸ್ನವರಿಗೆ ಯತ್ನಾಳ್ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ವಕ್ಫ್ ವಿಚಾರ ತೆಗೆದು ಜಮೀರ್ಗೆ ಹಾಗೂ ಸಿದ್ದರಾಮಯ್ಯಗೆ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ನಿಮ್ಮ ಬಜೆಟ್ ಬುಕ್ ತೆಗೆದ್ರ ಬರೇ ಸಾಬ್ರಿಗೆ ಅದನ್ನ ಕೊಟ್ಟಿದ್ದೀನಿ, ಸಾಬ್ರಿಗೆ ನೋಡ್ರಿ. ಮಾನ್ಯ ಬಜೆಟ್ ನಮ್ಮ ಸಿದ್ದರಾಮಯ್ಯನವರು ಅದ್ರಾಗ 182 ಪೇಜ್ ನನ್ನ ಸರ್ಕಾರ ಪರಿಶೀಲಿಸುತ್ತಿದೆ, ನನ್ನ ಸರ್ಕಾರ ಗಮನಿಸಿದೆ, ನನ್ನ ಸರ್ಕಾರ ಗಮನಿಸಲಾಗುತ್ತಿದೆ, ನನ್ನ ಸರ್ಕಾರ ವಿಚಾರ ಮಾಡುತ್ತಿದೆ. ಇದು ಬಿಟ್ಟರೆ ಏನು ಸುಡುಗಾಡುವುದಿಲ್ಲ. ಒಂದು ಮಾತ್ರ ಗ್ಯಾರಂಟಿ ಅದು ಸಾಬರಿ ಗ್ಯಾರಂಟಿ. ಒನ್ ನಂಬರ್ ಮುಸ್ಲಿಂ ಕಾಲನಿಗೆ 1,000 ಕೋಟಿ ರೂಪಾಯಿ. ಉಳಿದವ್ರಿಗೆ ಯಾರಿಗಿಲ್ಲ, SC ಇಲ್ಲ, ST ಇಲ್ಲ, ಇಲ್ಲ. ಅವ್ರಿಗೆ ಯಾವುದೇ ಕಾಲನಿ ಅಭಿವೃದ್ಧಿ ಆಗ್ಬೇಕಾಗಿಲ್ಲ, ಅವ್ರು ಒಳ್ಳೆ ರಸ್ತೆಯಲ್ಲಿ ಅಡ್ಡಾಡ್ಬೇಕಾಗಿಲ್ಲ. ಅವ್ರಿಗೆ 40,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ನಮ್ಮ ದಲಿತ ಬಂಧುಗಳು, ನಮ್ಮ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾದಂಥದ್ದು ಅದು ಒಕ್ಕ ನೀವು ಕೊಡ್ಲಾಕ ಹೊರಟಿಲ್ಲ. 40,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಒಳಗೆ ಹಾಕ್ಯಾರ. ಈ ಹೆಣ್ಮಕ್ಳದು ಏನು 2,000 ರೂಪಾಯಿ ಇತ್ತಲ್ಲ, ಆ ಲಕ್ಷ್ಮೀ ಹೆಬ್ಬಾಳಕರದ ಒಬ್ರು ಮಂತ್ರಿ ಅಂದ್ರೆ ಭಯ ಬಹಳ ಹುಷಾರ ಹೆಣ್ಮಕ್ಳು. ಅವರಿಗೆ DK ಶಿವಕುಮಾರ್ ಮಾರ್ಗದರ್ಶನ, ಆ ಮಾರ್ಗದರ್ಶನ ಪ್ರಕಾರ ಹೆಂಗ ರೊಕ್ಕ ಪಲ್ಟಿ ಮಾಡೋದನ್ನ ಬಹಳ ಹುಷಾರ. ನೋಡ್ರಿ, ನಿಮ್ಗೆ ಜಾನ್ವರಿದು ಫೆಬ್ರವರಿ ಕೊಟ್ಟರು 2,000, ಫೆಬ್ರವರಿದು ಮಾರ್ಚ್ ಕೊಟ್ಟರು, ಮಾರ್ಚದು ಏಪ್ರಿಲ್ ಕೊಟ್ಟರು, ಮೇ ಕೊಟ್ಟರು, ಮೇದು ಜೂನ್ದಾಗ ಕೊಟ್ಟರು, ಕಡೆಗೆಲ್ಲಿ ಗೊತ್ತು ನವೆಂಬರ್ ಬಂತು. ನವೆಂಬರ್ ಕೊಟ್ಟಾಗ ಮಾಡಿದ್ರು ಡಿಸೆಂಬರ್ ಹಾಕ್ಸ್ಬೇಕು. ನಿಮ್ ಗುರ್ತಾಗಲಿಲ್ಲ 5,000 ಕೋಟಿ ರೂಪಾಯಿ ಗುಲಾಮ್ ಅವರು. ವಿಧಾನಸಭೆ ದಾಖಲೆ ಚರ್ಚೆ ಮಾಡಿದ್ವಿ, ಇನ್ನು ಉತ್ತರ ಕೊಡ್ಲಿಕ್ಕಾಗಿಲ್ಲ. ರಾಜೀನಾಮೆ ಕೇಳಿದ್ರು ಹೆಣ್ಮಗಳು. ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಾದ ಮಾಡೋರು ಕಾಂಗ್ರೆಸ್ನ ಜಿಗಿದ್ ಮಾತಾಡ್ತಿದ್ರು. ಎತ್ತರ ಅಭಿಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನೇನು. ಮುಂದ ಇಮಾಮರ ವೇತನ 6,000 ರೂಪಾಯಿಗೆ ಹೆಚ್ಚಳ. ಈ ಮಸೂದೆ ಮುಲ್ಲಾವು ಇರ್ತಾರಲ್ಲ, 5 ಸಲ ಬನಶಂಕರಿ ಗುಡಿ ಪೂಜಾರಿಗೆ ಏನಾದ್ರು ಪಗಾರ ಕೊಡ್ತಾನೆ ಅಂದ್ರೆ, ಬೀರಪ್ಪ ಗುಡಿಗೆ ಏನಾದ್ರು ಪಗಾರ ಕೊಡ್ತಾರ, ಸೇವಾಲಾಲ್ ಮಹಾರಾಜರ ಗುಡಿಗೆ ಏನಾದ್ರು ಪಗಾರ ಕೊಡ್ತಾರ, ಹನುಮಪ್ಪನ ಗುಡಿಗೆ ಏನಾದ್ರು ಪಗಾರ ಕೊಡ್ತಾನೆ ಸಿದ್ದರಾಮಣ್ಣ. ಮತ್ತೆ ಯಾರಿಗೆ ಕೊಡ್ತಾನೆ? ಎಲ್ಲಾಗಳಿಗೆ 6,000. ಮುಂದ ಬಡ ಮುಸ್ಲಿಮರು ಮದುವೆಯಾಗಲು 50,000, ಒಂದಾದ್ರೆ 50,000, ಎರಡಾದ್ರೆ 50,000, ಮೂರಾದ್ರೆ 50,000, 4 ಲಕ್ಷ ರೂಪಾಯಿ. ಮುಂದೆ 25 ತೆಗಿಯ ಈಗಿದ್ದು ದಲಿತರಿಗೆ ಬರೋದಿಲ್ಲ. 40,000 ಕೋಟಿ ನೀವೇನು ಡೈವರ್ಟ್ ಮಾಡಿರಲಿಲ್ಲ. ಅದೇ ದಲಿತರಿಗೆ 1 ಲಕ್ಷ ರೂಪಾಯಿ ಕೊಡ್ಬೋದಾಗಿತ್ತಲ್ಲ, ಹಿಂದುಳಿದರಿಗೆ 1 ಲಕ್ಷ ಕೊಡ್ಬೋದಾಗಿತ್ತಲ್ಲ, ಯಾರಿಗೂ ಇಲ್ಲ. ಮುಸ್ಲಿಂ ಮಕ್ಕಳು ವಿದೇಶದ ಶಿಷ್ಯ ವೇತನ ಹೋದ್ರ 30 ಲಕ್ಷ ರೂಪಾಯಿ. ಯಾರು SC ST 30 ಲಕ್ಷ ರೂಪಾಯಿ ಕೊಡ್ತಾರಲ್ರಿ? ನಾವು ದಲಿತರು ಯಾರು ನಮ್ಮ ಕುರುಬ ಸಮಾಜದವರು, ನಮ್ಮ ನೇಕಾರ ಸಮಾಜದವರು ಯಾರಿಗಾರೆ 30 ಲಕ್ಷ ಐತ್ರೆ. ಇವತ್ತ ಇಂಥ ಕೆಟ್ಟ ನಮ್ಮ ಮುಸ್ಲಿಂ ಸರ್ಕಾರ ಅವ್ರಿಗೆ ಎದಕ್ಕೆ ಕಳಿಸ್ತಾರೆ ಕೊಡ್ತಾರೆ? ವಿದೇಶಕ್ಕೆ ಬಾಂಬ್ ಹೆಂಗ್ ತಯಾರು ಮಾಡೋದು. ಭಾರತವನ್ನ 2047 ಇಸ್ಲಾಂ ರಾಷ್ಟ್ರ ಹೆಂಗ್ ಮಾಡೋದು 15 ಕೊಟ್ಟು ಕಳಿಸ್ತಾರೆ ವಿದೇಶದಲ್ಲಿ.
ISIS ಇದೆ. ಇವತ್ತು ಜಗತ್ತಾಗ ಎಲ್ಲರೇ ಇವರು ಸಮಾಧಿಯಿಂದ ಯಾವ ದೇಶನಾಗ ಇಟ್ಲಿ ಪ್ರಧಾನಮಂತ್ರಿ ಹೆಣ್ಮಗಳು ಹೇಳಿದ್ರು, ಒಂದೇ ಮಕ್ಕಳ ಬುಕ್ಕ ಹಾಕೊಂಡಾಗ ಒದ್ದು ನಿಮ್ಗೆ ಊರಿಗೆ ಕಳಿಸ್ತಾರೆ ನೋಡಿ. ಏನ್ ಆವಾಜ್ ಮಾಡೋದಿಲ್ಲ ತಿಳಿದ್ರು, ಸುಮ್ಮನೆ ಇರಂಗಿದ್ರೆ ಏರಿ. ಲಂಡನ್ದಾಗ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಮುಸಲ್ಮಾನ್ರು ಏನಂತೇಳಿ, ಬ್ರಿಟಿಷರೇ ಇಂಗ್ಲೆಂಡ್ ಬಿಟ್ಟು ಹೋಗಿ ಇವ್ರ ಮಕ್ಕಳು ಇವ್ರೇ ಅವ್ರಾದ್ರೆ ಆಶ್ರಯದಾಗ ಅದ ಅವ್ರಿಗೆ ಹೋಗ್ಬೇಕು. ನಗಬೇಡಿ, ನಾಳೆ ನಿಮ್ಗೂ ಹೋಗ್ತಾರೆ ಏನೋ ಅರಬಿ ಸಭೆಗೆ ಹೋಗ್ಬೇಕು. ಇದನ್ನ ನೀವು ತಲೆಯಾಗಿ ಇಟ್ಕೋರಿ. ಮುಂದ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕಳಿಸ್ತಂತೆ ಜಮೀರಮ್ಮ ಸಿದ್ದರಾಮಯ್ಯ. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಹೊಡಿಬೇಕು. ಒಟ್ಟು ಷಡ್ಯಂತ್ರ ಈ ರಾಜ್ಯದಾಗ ನಡೆದದ. ಆ ವಕಫ್ ಆಸ್ತಿ ಇವರಪ್ಪಂದಾಕು. ಈ ಮಕ್ಕಳಿಗೆ ಯಾವಾಗ ಪಾಕಿಸ್ತಾನ ಕೊಡೋದು ಕೊಟ್ಟಾರ ಅವ್ರ ನಂದಿ. ನಿಮ್ಮದು ಏನಿದ್ರು ಎಲ್ಲಿ ಸೋಮಾದಿರಿ ನೀವು ಬಹಳ ವಕಫ್ ಬೇಕು ನಮಗ, ನಾವು ಹೇಳಿದಂಗೆ ಶರೀಯತ್ ಕಾನೂನು ಬೇಕಾದ್ರೆ ಸೀದಾ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಸಿದ್ದರಾಮಯ್ಯ ನೀನು ಹೇಳಿದ್ರೆ 14 ಎಲ್ಲ ಮುಸಲ್ಮಾನರನ್ನ ಪಾಕಿಸ್ತಾನ ಕಳ್ಸಕ್ಕೆ ಸಾಧ್ಯ ಐತೆ. ಆ ಸಿದ್ದರಾಮಯ್ಯ ಹೇಳ್ತೀನಿ, ಯಾವ ಮಗ ಪಾಕಿಸ್ತಾನ ಜಿಂದಾಬಾದ್ ಅಲ್ಲ ಅವ್ರು ಪಾಕಿಸ್ತಾನ ಕಡೆ ಹೋಗ್ಬೇಕು, ಪೊಲೀಸರು ಗುಂಡಿಗೆರೆ ಹೋಗ್ಬೇಕು. ಮುಸ್ಲಿಂ ಎಲ್ಲೆಲ್ಲ ಮುಸ್ಲಿಂ ಓಣಿ ಅದಲ್ಲ, ಅಲ್ಲಿ ಒಂದೊಂದು ITI ಗೌರ್ಮೆಂಟ್ ITI ರೀ ಮಾಟೇಶ. ಅಲ್ಲಿ ಸಾಬರೇ ಟೀಚರ್ಗಳು ಇನ್ಸ್ಟಾ ನೀವು ಅದೇ ಮುಂದ ಆಜಾದ್ ಸ್ಕೂಲ್ಗಳಿಗೆ ಅದನ್ನ PUC ವರೆಗೆ ಇರಿಸೋದಂತೆ. 100 ಉರ್ದು ಶಾಲೆ, 100 CBSE ಸ್ಕೂಲ್, ಬಡೇ ಮುಸಲ್ಮಾನ ಕೂಡ. ಅಂದ್ರೆ ಅವ್ರು ಎಂದೂ ನಮ್ಮ ಜನರಲ್ನಾಗ CBSE ಕನ್ನಡ ಕಲಿಯಾಕ ಅವ್ರ ತಯಾರಿಲ್ಲ. ಅವ್ರಿಗೆ ಉರ್ದು ಕಲಿಸ್ಬೇಕಾಗ್ತದೆ. ಉರ್ದು ನಮ್ಮ ದೇಶದ ಭಾಷೆ ಏನ್ರಿ. ಕೆಲವು ಮಕ್ಕಳು ಬಹಳ ಕನ್ನಡ ಪ್ರೇಮಿಗಳು ಹೇಳ್ತಾರಲ್ಲ, ಇದ್ರ ವಿರುದ್ಧ ಹೋರಾಟ ಮಾಡಕತ್ತಾರೆ. ಎಲ್ಲರೂ ಉರ್ದು ಆಗ್ತಿರ್ತೀವಿ, ಕನ್ನಡ ಶಾಲೆಗಳಿಗೆ ಸರಿಯಾಗಿ ಕಟ್ಟಡ ಕೊಡು, ಶಿಕ್ಷಣ 46 ಟೀಚರ್ ಬೇಕಾಗ್ಯಾರ. ಅದು ನೂತನ ಅಪಾಯಿಂಟ್ಮೆಂಟ್ ಮಾಡಾಕ್ತಾ ಇಲ್ಲ. ಅಲ್ಲಿಂದ ಮುಸ್ಲಿಂ ಯುವಕರಿಗೆ 3 ಲಕ್ಷ ರೂಪಾಯಿ ಸ್ಟಾರ್ಟ್ಅಪ್ ಕೊಡ್ತಾರೆ. ಪಂಚನ ಅಂಗಡಿ ತೆಗಿಲಾಕ, ದೂದ್ ಕೋಡಿಂಗ್ ಅಂಗಡಿ ತೆಗಿಲಾಕ. ಇದ್ಯಾರ ಹಿಂದುಳಿದವರು ದಲಿತರಿಗೆ ಸ್ಕೀಮ್ ಐತನ್ರಿ. ಇನ್ನು ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಅವ್ರಿಗೆಲ್ಲ ಮೊನ್ನೆ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಹುಡುಗರಿಗೆ PSI ಕೋಚಿಂಗ್ ಕೊಡ್ಲಾಕತ್ತ. ನೀವೆಲ್ಲ ಎತ್ತರದಿಂದ ಇರ್ಬೇಕು. ಅವ್ರು ಎಷ್ಟು ಜಾಗೃತ ಆಗ್ತಾ ಇದ್ದಾರೆ. ಯಾವುದೇ ದಲಿತ SC/ST ಕಾರ್ಪೊರೇಷನ್ ಇಂದ, ಬ್ಯಾಕ್ವರ್ಡ್ ಕಾರ್ಪೊರೇಷನ್ ಇಂದ, ಬಾಬು ಜಗಜೀವನರಾಮ್ ಕಾರ್ಪೊರೇಷನ್ ಇಂದ, ದೇವರಾಜ ಅರಸು ನಿಗಮ ಕಾರ್ಪೊರೇಷನ್ ಇಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಪೊರೇಷನ್ ಇಂದ ಎಲ್ಲರಿಂದ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ PSI ಗಳಿಗೆ ಅದು ವ್ಯವಸ್ಥಿತವಾಗಿ ಕರ್ನಾಟಕವನ್ನ ಇಸ್ಲಾಮೀಕರಣ ಮಾಡಬೇಕಂತ ಒಂದು ಷಡ್ಯಂತ್ರ ಈ ಸಿದ್ದರಾಮಯ್ಯ ಮಾಡ್ತಾ ಇರುವುದರಿಂದ ಇವತ್ತು ಜನ ಜಾಗೃತರಾಗ್ಯಾರ. ನಮ್ಮ ಹಿಂದೂಗಳು ಜಾಗೃತರಾಗ್ಯಾರ. ಅದಕ್ಕಿಂತ ಜನ ಸೇರ್ಲಾಕತ್ತೈತಿ ಸಿದ್ದರಾಮಯ್ಯವರೇ. ಮತ್ತೆ ಬಸವನಗೌಡ ಬಲ್ಲಿ ಏನು ಮಾತಿಲ್ಲ, ಮಂತ್ರಿಲ್ಲ, ಯಾವ ಬೇರೆ ಇಟ್ಕೊಂಡು ಅಡ್ಡಾಡಲ್ಲ. ಯಾರು ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರೆ ಹಿಂದೂಗಳ ಪರವಾಗಿ? ಇವತ್ತ ಈ ರಾಜ್ಯದಲ್ಲಿ ಗಣಪತಿ ಮೆರವಣಿಗೆ ಕಲ್ಲೊಯ್ತಾರೆ. ಗಣಪತಿ ಮೆರವಣಿಗೆ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಗಣಪತಿಯ ಮೆರವಣಿಗೆಗೆ ಅಡ್ಡ ಹಾಕ್ತಾರೆ. ಗಣಪತಿ ಮೈಕ್ ಹಚ್ಚಿಬೇಡತ್ತಾರೆ, DJ ಹಚ್ಚಿಬೇಡತ್ತಾರೆ. ನಾ ವಿಧಾನಸಭೆಗಳು ಕೇಳಿದ ನಮ್ಮ ಸರ್ಕಾರಕ್ಕೆ, ಗೃಹ ಮಂತ್ರಿಗಳಿಗೆ, ನಮಗ ವರ್ಷಕ್ಕೆ 1 ದಿವಸ DJ ಹಚ್ಚಿದ್ರೆ ಬೇರೆ ಆಗ್ತೈತಿ.